ಅಷ್ಟೇ ಅಂಗಡಿ. ಈಗ ನೋಡ್ರಿ ಈಗೆಲ್ಲ ಹೊಂಟ್ವಿ. ಮೋನು ಕುಂತಾನ, ಬರೀ ಮೋನು ಕುಂತಾನ ನೋಡ್ರಿ ಮೋನು. ಹಾಂ ವಾತಾವರಣ ಹೆಂಗಿದೆ ಮಾರ್ನಿಂಗ್? ಮೋನೀಶ್ ಬರವಲ್ ನೋಡ್ರಿ. ಇಲ್ಲಿ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು, ಇಲ್ಲೇ ಬಿಟ್ಟು ಹೋಗ್ಬೇಕು ನೀನು. ಹ್ಞೂ ಇರು ಇಲ್ಲೇ. ರೆಡಿ ಆದ ಮನುಷ್ಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೀತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊತೀನಿ. ನಾನು ಆರಾಮದೇನಿ ನೋಡ್ರಿ. ಈಗ ಟ್ರಿಪ್ಪಿಗೆ ಹೊಂಟಿದ್ವಿ ಜೋಗಕ್ಕೆ. ಈಗ ಮಳೆಗಾಲದಾಗ ಜೋಗ ನೋಡೋಕೆ ಭಾಳ ಚಂದ ಇರ್ತೈತಿ. ಹಿಂಗಾಗಿ ಮಳೆ ಇರಲಿಲ್ಲ, ಅವಾಗ ನೀರು ಇರಲಿಲ್ಲ. ಹಿಂಗಾಗಿ ಈಗ ಮಳೆ ಬರ್ತಾ ಐತಲ್ಲ, ಹಿಂಗಾಗಿ ಚೆನ್ನಾಗಿ ನೀರಿರುತ್ತೆ ಜೋಗದಾಗ. ಅದು ನಾವು ಸಂಡೇ ಹೊಂಟೀವಿ. ಸಂಡೇ ಫುಲ್ ರಶ್ ಇರುತ್ತೆ ಅನ್ಸುತ್ತೆ. ನಾವು ಹೊಂಟಿದ್ವಿ ನೋಡ್ರಿ. ಈಗ ದೇವಸ್ಥಾನಕ್ಕೆ ಬಂದೀವಿ. ನಮ್ಮ ಮಮ್ಮಿ ತಮ್ಮ ದಾವಣಗೆರೆಗೆ ಇರ್ತಾರೆ. ಹೀಗಾಗಿ ದಾವಣಗೆರೆಗೆ ನಾವು ಬಂದು ಈಗ ಟ್ರಿಪ್ಪಿಗೆ ಹೋಗುವಾಗ ರೆಡಿಯಾಗಿ ಹೊಂಟಿದ್ವಿ. ಆವಾಗ ಇಲ್ಲೇ ದೇವಸ್ಥಾನ ಇತ್ತು, ಆಂಜನೇಯ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನ. ನಾವು ಬಂದಾಗ ಹಾಕಿ ದರ್ಶನ ಮಾಡ್ಕೊಂಡು ದೇವ್ರದ್ದು ಹೊಂಟೇವಿ ನೋಡ್ರಿ. ಈಗ ಹೋಟೆಲಿಗೆ ಬಂದ್ವಿ. ಟಿಫನ್ ತಿಂದಿರಲಿಲ್ಲ. ತುಂಬ ಚೆನ್ನಾಗಿತ್ತು ಇದು ಹೋಟೆಲು. ಫಸ್ಟ್ ಟೈಮ್ ನಾನು ಬಂದಿರೋದಿದು. ನೋಡ್ಬೋದು ದಾವಣಗೆರೆ ಒಳಗೆ ತುಂಬ ಚೆನ್ನಾಗೈತಿ. ಇಲ್ಲಿ ಎಲ್ಲ ಹಳೆ ಕಾಲದ್ದು ಗಡಿಗೆ ಅದೆಲ್ಲನೂ ಹಳೆ ಕಾಲದ ಥರನ ಮಾಡಿದ್ದಾರೆ. ಊಟ ಸಹಿತ ನಿಮ್ಗೆ ಎಲ್ಲ ಹಳೆ ಕಾಲದ ಸಾಂಪ್ರದಾಯಿಕ ಅಡುಗೆನೇ ಇರುತ್ತೆ ಇಲ್ಲಿ. ಯಾರು ದಾವಣಗೆರೆಗಿದ್ರೆ ನೀವು ವಿಸಿಟ್ ಮಾಡ್ಬೋದು. ದಾವಣಗೆರೆ ಅಥವಾ ಬಂದಾಗ ಒಮ್ಮೆ ನೀವು ಇಲ್ಲಿ ಈ ಹೋಟೆಲಿಗೆ ಬಂದು ವಿಸಿಟ್ ಮಾಡಿರಿ. ಪಕ್ಷಿಗಳಿದ್ವು ಇಲ್ಲೇ ನೋಡ್ರಿ. ಆರ್ಡ್ರ್ ತೊಗೋಬೇಕು. ಇಲ್ಲಿ ಆರ್ಡ್ರ್ ಕೊಟ್ಟು ನಾವು ಒಳಗಡೆ ಹೋದ್ವಿ. ಕಡುಬು, ಅಕ್ಕಿ ಕಡುಬಾಗಲಿ, ಈ ಥರ ನಿಮ್ಗೆ ತುಪ್ಪದ ಪಡ್ಡಾಗಲಿ ಎಲ್ಲ ಥರದ್ದು ಸಿಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ ಊಟ. ಟಿಫನ್ನು ಮಾಡಿದ್ವಿ ನಾವು. ವಿಡಿಯೋ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಇಲ್ಲಿ ವಾತಾವರಣ. ಪಕ್ಷಿಗಳ ಸೌಂಡು ಮತ್ತು ಹಾಡು ಹಚ್ಚಿದ್ರು, ಹೀಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಹೋಟೆಲ್ಗಳೆಲ್ಲ ಈ ಥರ ಇರೋದು ಕಡಿಮೆ. ಹೀಗಾಗಿ ಒಂಥರ ಪ್ರಕೃತಿ ಒಳಗೆ ಈ ಥರ ಎಲ್ಲ ಪಕ್ಷಿ ಅದೆಲ್ಲ ಇರೋದು ಭಾಳ ಅಂದ್ರೆ ಭಾಳ ಅಪರೂಪ. ಹೀಗಾಗಿ ನಮ್ಗೆ ಫಸ್ಟು ಸಾರಿ ಹೋದಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಥರ ಪಕ್ಷಿ ಆಗಲಿ, ಆ ಥರ ಹಾಡು ಒಂಥರ ಸಾಂಪ್ರದಾಯಿಕ ಹಾಡಿತ್ತದು. ಹೀಗಾಗಿ ಹಾಡೂ ಅದೇ ಥರನ ಹಚ್ಚಿದ್ರು. ತುಂಬ ಚೆನ್ನಾಗಿತ್ತು ಅಂತ ನಮ್ಮ ಅನಿಸಿಕೆ. ನೀವು ಒಂದು ಸಾರಿ ಹೋದಾಗ ನಿಮಗೂ ಅನುಭವ ಆದಾಗ ಗೊತ್ತಾಗುತ್ತೆ ಅದು ಯಾವ ಥರ ಐತಿ ಅಂಥೇಳಿ. ಅನುಭವಿಸ್ದಾಗ ಮಾತ್ರ ಗೊತ್ತದು, ನೋಡಿದ್ರೆ ಗೊತ್ತಾಗೋದಿಲ್ಲ. ನೋಡ್ಬೋದು, ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ವಾತಾವರಣ ಅದೆಲ್ಲ ನೋಡ್ಬೋದು. ಗಡಿಗೆ ಒಳಗೆ ನೀರನ್ನ ಇಟ್ಟಿದ್ದಾರೆ, ತುಳಸಿ ಕಟ್ಟಿ ಪೂಜಾ. ಮತ್ತು ಇಲ್ಲಿ ಇನ್ನೊಂದು ಏನು ವಿಶೇಷ ಅಂತಂದ್ರೆ, ನಾವು ಸ್ಲಿಪ್ಪರ್ಸ್ನ ಒಳಗಡೆ ಹಾಕೋಕೆ ಅವಕಾಶ ಇರಲ್ಲ. ಎಲ್ಲ ಹೋಟೆಲ್ನಾಗ ನಿಮ್ಗೆ ಗೊತ್ತಿರ್ಬೋದು, ನಾವು ಒಳಗಡೆನೂ ಹಾಕ್ಕೊಂಡು ಹೋಗ್ತೀವಿ. ಆದರೆ ಇಲ್ಲಿ ಮಾತ್ರ ನಾವು ಹೊರಗಡೆನ ಬಿಟ್ಟು ಹೋಗಬೇಕು. ಇದು ಮನಿ ಇತ್ತು ಮೊದಲು. ಇದು ಈ ಥರ ಎಲ್ಲನೂ ಡೆಕೋರೇಷನ್ ಅದೆಲ್ಲ ಮಾಡಿ ಚೇಂಜಸ್ ಮಾಡಿದ್ದಾರೆ, ಹೋಟೆಲ್ನ ಮಾಡಿದ್ದಾರೆ ಇಲ್ಲಿ. ಇದೆಲ್ಲ ಮನಿನ ಸೇಮ್ ನೋಡ್ಬೋದು, ನೀವು ನೋಡಿ ಗೊತ್ತಾಗುತ್ತೆ.
ಇದು ಮನಿ ಇರೋದನ್ನ ಈ ಥರ ಎಲ್ಲ ಚೇಂಜಸ್ಸನ್ನು ಮಾಡಿ ಒಂದು ಲುಕ್ ಕೊಟ್ಟಾರಂತಲೇ ಹೇಳ್ಬೋದು. ಇದನ್ನು ನೋಡ್ಬೋದು. ಈಗ ಒಳಗಡೆ ಬಂದಾಗ ಈ ಥರ ನೋಡ್ಬೋದು ಫ್ರೆಂಡ್ಸ್. ನೋಡ್ರಿ ಈ ಥರ ಎಲ್ಲ ಮಾಡಿದಾರೆ, ಡೆಕೋರೇಷನ್ ಎಲ್ಲ ಮಾಡಿ ಒಂದು ಹೊಸ ಲುಕ್ನ ಕೊಟ್ಟಾರಂತ ಹೇಳ್ಬೋದು. ಇದು ಮೊದಲು ಮನಿ ಇತ್ತಿದ್ದು, ಈ ಮನಿನ ಈ ಥರ ಹೋಟೆಲ್ ಥರ ಅರೇಂಜ್ಮೆಂಟ್ ಮಾಡ್ಯಾರ ನೋಡಿ. ಈ ಥರ ಎಲ್ಲ ಹೊರಗಡೆ ಎಲ್ಲ ಕೂಡಾಕ ವ್ಯವಸ್ಥೆ ಐತಿ, ಎಲ್ಲ ನೀಟ್ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್. ನೋಡ್ರಿ ಹೋಟೆಲ್ ಯಾವ ಥರ ಐತಿ, ಇಲ್ಲೆಲ್ಲ ತುಳಸಿ ಕಟ್ಟಿ ಅದೆಲ್ಲ ಮಾಡಿದಾಗ ಇಲ್ಲಿ ತುಳಸಿ ಕಟ್ಟೆ ಐತಿ. ಸ್ಲಿಪ್ಪರ್ ಕೂಡ ನಾವು ಇಲ್ಲೇ ಬಿಟ್ಟು ಬರಬೇಕು, ಆ ಥರ ಹೋಟೆಲ್ ಇದೆ. ಸ್ಲಿಪ್ಪರ್ನ ಹೊರಗಡೆನ ಬಿಟ್ಟು ಬರಬೇಕು ಒಳಗಡೆ ನೋಡ್ಬೋದು. ಇದು ಒಳಗಡೆ ನೋಡ್ರಿ ಈ ಥರ ರೂಮ್ಸ್ ಇರ್ತಾವೆ. ರೂಮ್ಸ್ ಕುತ್ಕೊಳ್ಳೋ ಚೇರ್ ಕೂಡ ಯಾವ ಥರ ಐತಿ ನೋಡ್ಬೋದು. ಶಾರ್ಟು ಮಾಡ್ಬೇಕನ ಈಗ ಮಾಡಿ ಏನ, ಈಗ ಅರ್ಧ ಮಾಡಿ ಅಂತಿಪ್ಪು. ಪುಡಿ ಇಡ್ಲಿ ಅಂಥೇಳಿ ಸಿಗುತ್ತಾ, ತುಪ್ಪ ಹಾಕಿ ಪುಡಿ ಹಾಕಿರ್ತಾರ. ಅದು ಒಂಥರ ನಮ್ಮ ದೀಪಕ್ ಹೊಸದು ಅಂಥೇಳಿ ಫಸ್ಟ್ ಟೈಮ್ ತೊಗೊಂಡಿದ್ದ. ಅಷ್ಟೇನು ಲೈಕ್ ಆಗಲಿಲ್ಲ, ಅದು ಚೆನ್ನಾಗಿತ್ತು, ಅಷ್ಟು ಲೈಕ್ ಆಗಲಿಲ್ಲ. ಮತ್ತು ಒಂದು ಪ್ಲೇಟ್ ಇಡ್ಲಿ ಎಲ್ಲನೂ ಟೇಸ್ಟ್ ಮಾಡಿದ್ವಿ. ಇಲ್ಲಿ ಒಂದೇ ಥರ ಏನು ತೊಗೊಂಡಿಲ್ಲ, ಎಲ್ಲರೂ ಚೇಂಜ್ ತೊಗೊಂಡ್ವಿ, ಟೇಸ್ಟ್ ನೋಡೋಣ ಅಂಥೇಳಿ. ನೋಡ್ರಿ ಈಗ ಇಡ್ಲಿ ತಿನ್ನಾಕತ್ತಾರ. ನಾವು ದೋಸೆ ಹೇಳಿದ್ವಿ, ಮಸಾಲ ದೋಸೆನ ಹೇಳಿದ್ವಿ ನಾವು. ನನಗೆಲ್ಲಿ ಹೋದರೂ ಮಸಾಲ ದೋಸೆನ ಇಷ್ಟ ಆಗೋದು. ಹೋಟೆಲಿಗೆ ಹೋದರೆ ಜಾಸ್ತಿ ತೊಗೊಳೋದು ನಾನು ಮಸಾಲ ದೋಸೆ, ಇಡ್ಲಿ ವಡೆ, ಮಸಾಲ ದೋಸೆ ಬಿಟ್ಟರೆ ಜಾಸ್ತಿ ತಿನ್ನೋದಿಲ್ಲ. ಎಷ್ಟು ಚಂದ ಬರ್ತದೆ ನೋಡಿ. ಎಲ್ಲನೂ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತು ಇನ್ನೊಂದು ಕಡುಬು, ಅಕ್ಕಿ ಕಡುಬು ಕೊಟ್ಟಿದ್ರು, ಅದು ಮಸ್ತಿತ್ತು. ನಮ್ಮ ತಮ್ಮ ಅಕ್ಕಿ ಕಡುಬು ಆರ್ಡರ್ ಮಾಡಿದ್ದ, ಎಲ್ಲರೂ ಟೇಸ್ಟ್ ಮಾಡಿದ್ವಿ, ಅದು ಮಸ್ತಿತ್ತು. ಇಲ್ಲಿ ನೋಡ್ರಿ ಗಡಿಗೆ ಒಂಥರ ಡಿಫ್ರೆಂಟ್ ಇತ್ತು ಅನಿಸ್ತು. ಯಾವಾಗಾದರೂ ಒಮ್ಮೆ ಬೇಜಾರಾದಾಗ ಈ ಥರ ಅಂತ ಊಟಕ್ಕೆ ಚೆನ್ನಾಗಿ ಸಾಂಗ್ ಕೂಡ ಹಾಕಿದ್ದು, ತುಪ್ಪ ಹಾಕ್ಯಾರ ಭಾಳ. ಸಾಂಗು ಕಾಪಿ ಸಾಂಗ್ ವಹಿಸ್ಕೊಡಕ್ಕೆ ತಿಂದು ಹೊಂಟ್ವಿ ನೋಡ್ರಿ. ಸಿಕ್ಕಾಪಟ್ಟಿ ಮಳೆ ಇತ್ತು, ಅದ್ರ ಬೇರೆ ಸಂಡೇ ಬಂದಿದ್ವಿ, ಮತ್ತು ಮಳೆನೂ ಸಿಕ್ಕಾಪಟ್ಟಿ ಇತ್ತು. ಈಗ ಹೊಂಟಿದ್ವಿ, ಅಲ್ಲಿ ದಾರಿ ಒಳಗ ನಿಂತು ಬಜ್ಜಿ ತಿಂದು ಅಂತ ಹೇಳಿ ಅಂತಾನೆ ಹೇಳ್ಬೋದು. ನಾವು ಹೊರಗಡೆ ನಮ್ಮ ದೀಪಕ್ಕ ಕಾರ್ನಾಗ ಹೊರಗಡೆ ಹೋಗಿದ್ದಾನೆ. ಬಜ್ಜಿ ತಂದು ಬಿಸಿ ಅದಾವು. ಹೊರಗಡೆ ಮಳೆ ಬರ್ತಾ ಐತ್ರಿ, ನಾವು ಒಳಗಡೆ ಬಜ್ಜಿ ತಿಂತಾ ಇದ್ದೇವೆ. ಇಲ್ಲಿ ತಕೊಂಡ್ ಬರ್ರಿ. ಮಳಿ ಐತನ? ಮಳಿ ಇಲ್ಲಲ್ಲ? ಮಳೆ ಇಲ್ದಾಗ ಫೋಟೋ ತಗೋಬೇಕ. ನೀವು ಮಳೆ ಇದ್ದಾಗ ನಾಳೆ ಆಗೋದಿಲ್ಲ. ಮತ್ತೆ ಇಲ್ಲೇ ತಕೊಂಡ ಎಲ್ಲಿ ಸಿಕ್ಕೊಂಡಿತ್ತೇನ ಆಗ್ಲೇ ಕಂಟಿನ್ಯೂ ಬರತ್ತ. ಇವರ ಅವ್ರ ಕೆಲಸ ಇರ್ತಪ್ಪ, ಇವ್ರಲ್ಲಿ ಲೋಕಲ್ ಇರ್ತಾರೆ. ಅವರು ಅದನ್ನು ಕರೆಕ್ಟ್ ಮಾಡ್ತಾರಲ್ಲ ಟೋಲ್ ಪಾರ್ಕಿಂಗ್ ಅಂತ. ಎಷ್ಟು ಜನ ಅದಾರ ಅನ್ನೋದು.
ಸಂಡೇ ಎಲ್ಲೂ ಹೋಗಬಾರ್ದು ನೋಡ್ರಿ, ಅಷ್ಟು ರಶ್ ಇರುತ್ತೆ ಸಂಡೇ ಮಾತ್ರ. ಉಳ್ಕಿದ ದಿನ ನೀವು ಬಂದ್ರೆ ಇಷ್ಟು ರಶ್ ಇರೋದಿಲ್ಲ, ಸಂಡೇ ಮಾತ್ರ ನಿಮ್ಗೆ ಸಿಕ್ಕಾಪಟ್ಟಿ ರಶ್. ಎಲ್ಲಿ ಹೋದರೂ ಅಷ್ಟೇ ಸಂಡೇ ಹೋಗಲೇಬಾರ್ದು ಅನ್ನಿಸ್ಬಿಡ್ತೈತಿ. ಒಂದೊಂದು ಸಾರಿ ರಶ್ ಇದ್ದಾಗ ಏನಾಗ್ಬಿಡ್ತೈತಿ, ಟ್ರಾಫಿಕ್ ಜಾಮ್ ಆಗುತ್ತೆ, ಟೈಮಿಂಗ್ ಸೇವ್ ಆಗೋದೇ ಇಲ್ಲ, ಟೈಮಿಂಗ್ ಎಲ್ಲ ಅಲ್ಲೇ ಹೋಗ್ಬಿಡ್ತೈತೆ ಬರೀ ಟ್ರಾಫಿಕ್ ಒಳಗನ ನೋಡ್ಬೋದು. ಈಗ ನಾವು ಮತ್ತು ಜೀಪ್ನಾಗ ಕರ್ಕೊಂಡು ಹೊಂಟಾರ. ಏನು ಮಾಡಿದ್ವಿ ಅಂತಂದ್ರೆ ನಾವು ಹೋಗೋದು ಕಷ್ಟ, ಸುಮ್ಮನೆ ಟೈಮು ಸೇವ್ ಆಗಲ್ಲ, ಹೀಗಾಗಿ ಟೈಮ್ ಭಾಳ ಹೋಗುತ್ತೆ ಅಂಥೇಳಿ ಅಲ್ಲೊಬ್ಬರು ನಿಂತ್ಕೊಂಡಿದ್ರಿ. ಈ ಥರ ನಮ್ಗೆ ಕರ್ಕೊಂಡು ಹೋಗ್ತಾರೆ ಒಂದು ಗಾಡಿ ಒಳಗೆ 1,000 ಎಲ್ಲರೂ ಸೇರಿ 1,000 ಫೀ ಇದು ಇರುತ್ತೆ ಚಾರ್ಜಸ್ಸು. 1,000 ಕೊಟ್ಟು ನಾವು ಪ್ಲೇಸಿಗೆ ಕರ್ಕೊಂಡು ಹೋದ್ರೆ ಅವರ ಕರ್ಕೊಂಡು ಹೋದ್ರೆ ನಮ್ಗೆ ಗೊತ್ತಿರಲ್ಲ ಅಷ್ಟೊಂದು ನಮ್ಗೆ. ಅವರಾದ್ರೆ ಬೇಗನೆ ಕರ್ಕೊಂಡು ಹೋಗಿ ಬರ್ತಾರೆ, ಹೀಗಾಗಿ ಟೈಮಿಂಗು ಸೇವ್ ಆಗಿರುತ್ತೆ. ಅದ್ರ ಸಂಬಂಧನ ಹೊಂಟೇವಿ ನೋಡ್ರಿ ಜೀಪ್ ಒಳಗೆ. ಅಲ್ಲಿ ಆ ಪ್ಲೇಸ್ ಮಾತ್ರ ನಾವು ಜೋಗಕ್ಕೆ ಬಂದು ಹೋಗೇವಿ, ಆದ್ರೆ ಆ ಪ್ಲೇಸ್ ಮಾತ್ರ ನಾವು ಒಂದು ಸರಿನೂ ನೋಡಿರಲಿಲ್ಲ. ಭಾಳ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿತ್ತು ನೋಡ್ರಿ ಆ ಪ್ಲೇಸು. ಹೊಂಟಿದ್ವಿ ನಾವು. ಟ್ರಾಫಿಕ್ ಜಾಮ್ ಅಂದ್ರೆ ಸಿಕ್ಕಾಪಟ್ಟಿ ಟ್ರಾಫಿಕ್ ಜಾಮು, ಎಲ್ಲಿ ನೋಡಿದ್ರು ನೋಡ್ಬೋದು ನೀವು. ಒಂದು ಸ್ವಲ್ಪ ನಡ್ಕೊಂಡು ಹೋಗೋದಾದ್ರೆ ಆಗೋದೇ ಇಲ್ಲ, ಅಷ್ಟೊಂದು ಗಾಡಿಗಳು, ಎಲ್ಲಿ ಜಾಗನೇ ಇಲ್ಲ ನಡ್ಕೊಂಡು ಹೋಗೋಕೆ, ಅಷ್ಟೊಂದು ಗಾಡಿಗಳು ಎಲ್ಲ ಕಡೆನೂ. ಹೀಗಾಗಿ ಬರೋರೆಲ್ಲ ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಸಂಡೇ ದಿನ ಮಾತ್ರ ಎಲ್ಲೂ ಹೋಗಕ್ಕೆ ಹೋಗಬೇಡ್ರಿ ನೀವು. ನಡು ಹಿಂಗೆ ಮಂಡೇ ಆಗಲಿ, ಟ್ಯೂಸ್ಡೇ ಆಗಲಿ, ವೆನ್ಸ್ಡೇ ಆಗಲಿ, ನಡು ದಿನ ಇರ್ತಾವಲ್ಲ ಅವು ಆರಾಮಾಗಿರ್ತಾವೆ, ಆರಾಮ್ಸೆ ನೋಡ್ಬೋದು. ಈ ಥರ ಬಂದ್ವಿ ಅಂತ ಅಂದ್ರೆ ಸಂಡೇ ದಿನ ಫುಲ್ ರಶ್ ಇರುತ್ತೆ, ನಮಗೆ ನೋಡೋಕ್ಕೂ ಚೆಂದಾಗಿ ಕಾಣೋದಿಲ್ಲ, ಸರಿತ್ನಾಗಿ ಎಂಜಾಯ್ ಮಾಡೋಕ್ಕೂ ಆಗಲ್ಲ ಅಷ್ಟೊಂದು ರಶ್ ಇದ್ದಾಗ. ಇಲ್ಲಿ ಕರ್ಕೊಂಡು ಬಂದಾರ ನೋಡ್ರಿ, ಎಷ್ಟು ಚಂದ ಇತ್ತಂದ್ರೆ ಇದು. ಮುಂದೆ ನಾನು ಮಾತಾಡ್ತೀನಿ. ಇದು ಒಂದಾಯ್ತು. ಹೌದು, ಇದು ಪಕ್ಕದಲ್ಲಿ ಮತ್ತೆ ಬೀಳ್ಬಿಡುತ್ತೆ, ರಾಜ ರೂರು ರಾಕೆಟ್ ಅಂತ ಒಂದು ಕಡೆ ಕಾಣಿಸಲ್ಲ. ನೆಕ್ಸ್ಟ್ ಆ ಕಡೆ ಕಡೆ ಹೋಗ್ತೀವಿ. ಓಕೆ, ಹೊಲ ಇಲಾಖೆ 1400 ಮಾಡಿದ್ದಾರೆ. ಮಕ್ಕಳು ಇದ್ದು ಕಾಣಿಸಲ್ಲ ನಿಮಗೆ. ಇದು ಒಂದಾಯ್ತು. ಹೌದು, ಅದು ಇದು ಪಕ್ಕದಲ್ಲಿ ಮತ್ತೆ ಬೀಳ್ಬಿಡುತ್ತೆ, ರಾಜ ರೂರು ರಾಕೆಟ್ ಅಂದ್ರೆ ಅದು ಆ ಕಡೆ ಕಾಣಿಸ್ತೀವಿ. ಇಲ್ಲಿ ಬಂದಾಗ ಭಾಳ ಹುಷಾರಾಗಿರಬೇಕು. ನೋಡ್ಬೋದು ತುಂಬ ಚೆನ್ನಾಗಿತ್ತು, ಒಂದು ಸರಿನೂ ಹೋಗಿರಲಿಲ್ಲ ನಾವು. ಭಾಳ ಖುಷಿಪಟ್ಟರು ಮಕ್ಕಳು ಮಾತ್ರ, ಸಖತ್ತು ಖುಷಿಪಟ್ರು ಅಂತಲೇ ಹೇಳ್ಬೋದು. ಭಾಳ ಹುಷಾರಾಗಿರಬೇಕು ಮಕ್ಕಳು ಬಂದಾಗೆಲ್ಲ. ನಮಗೂ ಭಯ ಆಗ್ತಿತ್ತು, ಯಾಕಂತಂದ್ರೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಫುಲ್ ಅಂದ್ರೆ ಫುಲ್ಲು ಎಂಜಾಯ್ಮೆಂಟ್ ಇತ್ತು, ತುಂಬ ಚೆನ್ನಾಗಿತ್ತು. ನೋಡ್ಬೋದು, ಎಷ್ಟು ಹತ್ತಿರದಿಂದ ನೋಡ್ಬೋದು. ಈ ಜಾಗಕ್ಕೆ ಬಂದಿರಲಿಲ್ಲ ನಾವು. ಮತ್ತು ಮಕ್ಕಳು ಇದ್ರೆ ಭಾಳ ಹುಷಾರಂದ್ರೆ ಭಾಳ ಹುಷಾರಾಗಿರ್ಬೇಕು. ಇಲ್ಲಿ ಬಂದಾಗ ಮಾತ್ರ ಅತಿ ನಾವು ಭಾಳತನ ನಿಂದ್ರೋದು ಏನು ಮಾಡೋಕ್ಕೆ ಹೋಗಬಾರ್ದು. ಮತ್ತು ಮಕ್ಕಳು ಮಾತ್ರ ಕಣ್ಣಾಕಲ್ಲಿ ನೋಡ್ಬೇಕು. ಇಲ್ಲಿ ಬಂದಾಗ ಮಾತ್ರ ಭಾಳ ಚೆನ್ನಾಗಿತ್ತು ಮಾತ್ರ. ಮಕ್ಕಳು ನಾವು ಎಲ್ಲರೂ ಎಂಜಾಯ್ಮೆಂಟ್ ಮಾಡಿದ್ವಿ. ಮತ್ತು ನಾವು ಜೋಗ ಫಾಲ್ಸ್ ಕಡೆ ಹೊಂಟ್ವಿ. ಅಲ್ಲಿ ನೋಡಿ ಆದಮೇಲೆ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ. ಇವೆಲ್ಲ ಮೆಮೊರಿ ನೋಡ್ರಿ, ಫೋಟೋಗಳು ಇವು ಬೇಕು. ಮುಂದೆ ನಾವು ಏನಾದ್ರು ಬೇಜಾರಾದಾಗ ಈ ಥರ ಫೋಟೋಸ್ ನೋಡಿದ್ರೆ ಏನೋ ಒಂಥರ ಸಮಾಧಾನ. ಜೀವನದಾಗ ಎಂಜಾಯ್ಮೆಂಟ್ ಮಾಡಬೇಕು, ಬರೀ ದುಡಿಯೋದು ಅಷ್ಟೇ ಅಲ್ಲ, ಸ್ವಲ್ಪ ಟೈಮ್ ನಾವು ಎಂಜಾಯ್ಮೆಂಟಿಗೆ ಕೊಡಲೇಬೇಕು. ಇವು ಮೆಮೊರಿ ಇರ್ತಾವೆ. ಮತ್ತು ಹಣ ಸಂಪಾದನೆ ಮಾಡ್ಬೋದು, ಆದ್ರೆ ನಾವು ಈ ಟೈಮನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ವಯಸ್ಸಾಗಿಂದ ನಮ್ಗೆ ಟ್ರಾವೆಲಿಂಗ್ ಮಾಡೋದು ಆಗೋದಿಲ್ಲ. ಈ ವಯಸ್ಸಿರುವಾಗಲೇ ನಾವು ಎಂಜಾಯ್ಮೆಂಟ್ ಮಾಡಬೇಕು.
ನೀವು ದುಡ್ದಾಗ ಸ್ವಲ್ಪ ಆದರೂ ಎಂಜಾಯ್ಮೆಂಟಿಗೆ ಅಂತ ತೆಗೆದಿರಲೇಬೇಕು. ಅಂದ್ರೆ ಮೈಂಡ್ ಫ್ರೆಶ್ ಆಗಿರ್ತೈತಿ, ಖುಷಿ ಕೊಡ್ತೈತಿ. ಜೋಗ ಫಾಲ್ಸ್ ಮಾತ್ರ ನೋಡೋಕೆ ಕಣ್ಣು ಸಾಲದು ನೋಡ್ರಿ, ಎಷ್ಟು ಚೆನ್ನಾಗೈತಿ. ಸಿಕ್ಕಾಪಟ್ಟಿ ರಶ್ ಇತ್ತು ಸಂಡೇ ಇರೋದ್ರಿಂದ ಅಂತ ನಾನು ಹೇಳಿದ್ದೆ. ನಿಮ್ಗೆ ನೋಡ್ಬೋದು, ಎಲ್ಲಿ ನೋಡಿದ್ರು ಫೋಟೋ ಸೆಕ್ಷನ್, ಎಲ್ಲರೂ ಫೋಟೋ ತೆಗೆಯೋದ್ರೊಳಗೆ ಬ್ಯುಸಿ ಆಗಿಬಿಟ್ಟಿದ್ರು. ನಮ್ಗೆ ಫೋಟೋ ತೆಗೆಸ್ಕೊಳ್ಳೋಕೆ ಜಾಗ ಕೂಡ ಇರಲಿಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಆ ಕಡೆ ಸರಿ ಈ ಕಡೆ ಸರಿ ಅನ್ನೋದ್ರಾಗ ಇದ್ದರು ಜನರೆಲ್ಲ. ಅವರವರು ಫೋಟೋ ತೆಗೆಸ್ಕೊಂಡು ಕ್ಯೂರಿಯಾಸಿಟಿ ಅಂತ ಅಲ್ಲಿ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ. ಮಕ್ಕಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಈ ಟೈಮ್ನಾಗ ಹೋಗಬೇಕು, ಬೇರೆ ಟೈಮ್ನಾಗ ಜೋಗ ನೀರಿರೋದಿಲ್ಲ. ಅದಕ್ಕೆ ನೋಡ್ರಿ ಎಷ್ಟು ಚಂದ ಐತಿ. ಅಲ್ಲಿ ಒಬ್ಬರು ನಮ್ಮ ವ್ಯೂವರ್ಸು ಕೂಡ ಸಿಕ್ಕರು, ನನ್ನ ನೋಡಿ ಗುರ್ತಿಡಿದ್ರು. ಅದೊಂಥರ ಖುಷಿ ನನಗೆ. ಎಲ್ಲಿ ಹೋದ್ರೂ ವ್ಯೂವರ್ಸ್ ಸಿಕ್ಕ ಮಾತಾಡ್ಸ್ತಾರಲ್ಲ, ಅದು ಭಾಳ ಖುಷಿ. ಮತ್ತು ಇನ್ನೊಂದು ಇದಕ್ಕೆ ಬಂದ್ವಿ ನೋಡ್ರಿ, ಜೋಗ ಫಾಲ್ಸ್ ಆದಮೇಲೆ ಇಲ್ಲಿ ನಿಪ್ಲಿ ಫಾಲ್ಸಿಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ಮಾತ್ರ ನೀವು ಮಕ್ಕಳನ್ನ ಕರ್ಕೊಂಡು ಬಂದು ಆರಾಮ್ಸೆ ಆಟ ಆಡ್ಬೋದು, ಏನೂ ಭಯ ಇರೋದಿಲ್ಲ, ಯಾವುದೂ ನಿಮ್ಗೆ ಅಪಾಯದ್ದೇನು ಇರೋದಿಲ್ಲ. ತುಂಬ ಚೆನ್ನಾಗೈತಿ ಇದು ಕೂಡ. ಆದರೆ ಎಲ್ಲೋ ಹೋದರೂ ನೀವು ಸ್ವಲ್ಪ ಹುಷಾರಾಗಿ ಮಕ್ಕಳನ್ನ ನೋಡ್ಕೋಬೇಕು, ಕಣ್ಣಿಟ್ಟು ನೋಡ್ಬೋದು. ಎಷ್ಟು ಜನರು ಇದ್ರು ಅಂದ್ರೆ ಜೋಗಕ್ಕೆ ಫಾಲ್ಸಿಗೆ ಯಾರು ಹೋಗಿದಾರಲ್ಲ ಅಲ್ಲಿ ಇಲ್ಲಿ ಹೋಗ್ತಾರೆ. ಇದು ಕೂಡ ನಾವು ಫಸ್ಟ್ ಟೈಮ್ ಬಂದಿರೋದು. ನನ್ನ ಮಗ ಮಾತ್ರ ತುಂಬ ಖುಷಿ ಆದ. ಹೋದ ಸರಿ ಬಂದಾಗ ನಾವು ಆಟ ಆಡಿಸ್ಲಿಲ್ಲ, ಯಾಕಂತಂದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಿಂಗಾಗಿ ನಮ್ಗೆ ಆಟ ಆಡ್ಸೋಕ್ಕೆ ಟೈಮ ಸಿಗಲಿಲ್ಲ, ಭಾಳ ಬೇಜಾರು ಮಾಡ್ಕೊಂಡಿದ್ದ. ಈ ಸಾರಿ ಮಾತ್ರ ಆಟ ಆಡಿಸಿನ ಕರ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಮತ್ತು ಮಳೆ ಮಾತ್ರ ಬಿಟ್ಟೇ ಇರಲಿಲ್ಲ. ರೈನ್ಕೋಟ್ ಹಾಕ್ಕೊಂಡು ಅಡ್ಡಾಡೀವಿ ಎಲ್ಲ ಕಡೆ. ನೋಡ್ರಿ ನನ್ನ ಆಟ ಆಡೋದು ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ನೀರಂದ್ರೆ ಪಂಚ ಪ್ರಾಣ. ನನ್ನಿಬ್ಬರು ಮಕ್ಕಳಿಗೂ ನೀರಂದ್ರೆ ಭಾಳ ಇಷ್ಟ. ನಾವು ಭಾಳ ಬೀಚಿಗೆ ಅಡ್ಡಾಡೀವಿ ಅಂತ ಹೇಳ್ಬೋದು. ಇನ್ನು ಗೋವಾ ಟ್ರಿಪ್ ಒಂದೈತಿ, ಅದು ಕೂಡ ನಾವು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಅಂಬರೇಶ್ವರ ಮಂದಿರು ಮತ್ತು ಮಂತ್ರಾಲಯಕ್ಕೂ ಹೋಗಿ ಬರಬೇಕು. ಹೋದಾಗ ಎಷ್ಟು ಸಾಧ್ಯ ಅಷ್ಟು ವಿಡಿಯೋ ಮಾಡ್ತೀನಿ. ನನಗೆ ಇತ್ತೀಚೆಗೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಕೆಲವೊಂದು ಬಿಸ್ನೆಸ್ ಮಾಡಕತ್ವಿ ಅಂತಂದ್ರೆ ಎಲ್ಲನೂ ಮನೆಯದು ಎಲ್ಲನೂ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಾನು ವೀಡಿಯೋಸ್ನ ಬಿಟ್ಟಿದ್ದೀನಿ. ಅದನ್ನು ಕೂಡ ಮುಂದುವರಿಸ್ಬೇಕು, ಮುಂದೆ ನೋಡೋಣ ಅಂತ. ಹೆಂಗಾಗುತ್ತೆ ಹಂಗೆ ಮಾಡೋಣ ಅಂತ. ಈಗ ನೋಡ್ರಿ ನನ್ನ ಮಗನ ಖುಷಿ, ಮಕ್ಕಳ ಖುಷಿಗಿಂತ ಬೇರೆ ಏನೂ ಇಲ್ಲ ನಮ್ಗೆ. ಹಿಂಗಾಗಿ ಅವ್ರನ್ನ ಒಂದು ಸ್ವಲ್ಪ ನೀವು ಈ ಥರ ಟ್ರಿಪ್ಪಿಗೆ ಕರ್ಕೊಂಡು ಹೋದಾಗ ತುಂಬ ಖುಷಿ ಪಡ್ತಾರೆ. ಬರೀ ಅಭ್ಯಾಸ ಅಂತಂದ್ರೆ ಮೈಂಡು ಅವ್ರಿಗೆ ಏನಾಗುತ್ತೆ, ಓದೋಕ್ಕೂ ಮೂಡ್ ಬರೋದಿಲ್ಲ. ಈ ಥರ ಕರ್ಕೊಂಡು ಬಂದು ನಾವು ಇದನ್ನು ಮಾಡಿದರೆ, ಓದೋಕೆ ಹೇಳಿದ್ರೆ ಖಂಡಿತ ಅವರ ತಿಳ್ಕೊಂಡು ಓದ್ತಾರೆ ಅಂತಲೇ ಹೇಳ್ಬೋದು. ಹಿಂಗಾಗಿ ಎಲ್ಲನೂ ಇರಬೇಕು ಜೀವನದಾಗ. ಬರೀ ಓದು, ಬರೀ ಕೆಲಸ ಇರಬಾರ್ದು, ದುಡಿಮೆ ಬರೀ ಇದು ಇರಬಾರ್ದು. ಎಂಜಾಯ್ಮೆಂಟಿಗಾಗಿನೇ ನಾವು ದುಡಿಯೋದು, ಅದಕ್ಕಾಗಿನ ಖರ್ಚು ಮಾಡಲೇಬೇಕು. ಕೆಲವೊಬ್ಬರು ಮಾಡೋದಿಲ್ಲ, ಭಾಳ ಖರ್ಚಾಗುತ್ತಾ ಅಂತ ಅಂದ್ಕೊತೀರಿ. ಹಣ ಇವತ್ತಿರ್ತೈತಿ, ನಾಳೆ ಹೋಗ್ತೈತಿ. ಆದರೆ ಈ ನೆನಪು, ಈ ಖುಷಿ ಯಾರಿಂದನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವು ಅನುಭವಿಸ್ದಾಗನ ಮಾತ್ರ ಇದು ಅನುಭವಕ್ಕೆ ಬರೋದು. ಮತ್ತು ವಯಸ್ಸಾಗಿಂದ ಹೋಗೋದಕ್ಕಿಂತ ಮೊದಲು ಹೋಗಿ ಬರ್ರಿ. ಆದಷ್ಟು ಮಕ್ಕಳನ್ನ ಈ ಥರ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ರಿ. ನೀವು ಎಂಜಾಯ್ಮೆಂಟ್ ಮಾಡಿರಿ, ಮಕ್ಕಳನ್ನ ಖುಷಿ ಇಡ್ರಿ ಅಂತ ಹೇಳ್ತೀನಿ ನಾನು. ನೋಡ್ರಿ ಎಷ್ಟು ಚಂದಿತ್ತು, ನೀರು ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲೇನು ಡೇಂಜರ್ ಅಂತ ಏನೂ ಇಲ್ಲ, ಎಲ್ಲ ನಡು ಕಲ್ಲುಗಳದಾವು. ಈಗ ನನ್ನ ಮಗ ಕುಂತ ನೋಡ್ರಿ ಅಲ್ಲಿ ಕಲ್ಲು ಮೇಲೇನ ಕೂತ್ಕೊಂಡಾನು. ನಾವು ಆಡ್ಬೇಕು ಅಂದ್ಕೊಂಡ್ವಿ, ತುಂಬ ಸುಸ್ತಾಗಿತ್ತು ನನಗೆ. ಮತ್ತು ಇನ್ನೊಂದು ತಂಪು ಭಾಳ ಇತ್ತು, ಚಳಿ ಹತ್ತಾಕತ್ತಿತ್ತು. ಹೀಗಾಗಿ ನಾನು ಮತ್ತೆ ಬಟ್ಟೆ ಚೇಂಜ್ ಮಾಡಬೇಕಲ್ಲ ಅಂದ್ಕೊಂಡು ನಾನು ಹೋಗಲಿಲ್ಲ ಆಟ ಆಡೋಕ್ಕೆ. ಆಟ ಆಡಿದ ಫೋಟೋ ಒಂದು ಸ್ವಲ್ಪ ತೆಗೆಸ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಮತ್ತು ನಮ್ಮ ಪಯಣ ನಮ್ಮ ಹುಬ್ಳಿ ಕಡೆ. ನಮ್ಮ ಮಮ್ಮಿ ನಮ್ಮ ತಮ್ಮ ದಾವಣಗೆರೆಗೆ ಹೋಗ್ತಾರೆ, ನಾವು ಹುಬ್ಳಿಗೆ ಹೋಗ್ತೀವಿ. ನಮ್ಮ ಹುಬ್ಳಿ ಬಿಟ್ಟು ಅವ್ರು ಮರುದಿನ ದಾವಣಗೆರೆಗೆ ಹೋದರು. ನೋಡ್ರಿ ಈ ಥರ ಟ್ರಿಪ್ಗಳು ಭಾಳ ಮನಸ್ಸಿಗೆ ಖುಷಿ ಕೊಡ್ತಾವೆ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳು ಹೇಳಿದ್ನಲ್ಲ, ನೀರು ಅಂತಂದ್ರೆ ಪಂಚಪ್ರಾಣ. ಭಾಳಷ್ಟು ನಾವು ಬೀಚಿಗೆ ಹೋಗಿದ್ದೀವಿ ಆಲ್ಮೋಸ್ಟು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸಬ್ರೇನಾದರೂ ನೋಡೋಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್ ಬಾಯ್.